ನಾವು ಹೆಚ್ಚೆಚ್ಚಿಗೆ ಮೊಬೈಲ್ ಯೂಸೇಜ್ ಮಾಡೋದ್ರಿಂದ ನಮ್ಮಲ್ಲಿ ಕುತ್ತಿಗೆ ನೋವು ಅಂತ ಹೇಳ್ಕೊಂಡು ಬರೋರು ಜಾಸ್ತಿ ಆಗ್ತಾನೆ ಇದ್ದಾರೆ. ನಾವು ನೋಡಿರಬಹುದು, ನಾವು ಪದೇ ಪದೇ ಮೊಬೈಲ್ ಹಿಡ್ಕೊಂಡು ಈ ರೀತಿ ಒಂದೇ ಪೊಸಿಷನ್ನು ಸ್ಟಿಫ್ ಆಗಿ ಕೂತ್ಕೊಂಡಿರ್ತೀವಿ. ಮತ್ತು ನಮ್ಮ ಜಾಬು ಹೆಚ್ಚೆಚ್ಚಿಗೆ ಡೆಸ್ಕ್ ಜಾಬ್ ಆಗ್ತಾ ಇದೆ, ನಾವು ಹೆಚ್ಚಿಗೆ ಓಡಾಡೋದಿಲ್ಲ. ಮತ್ತು ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರಿಂದ ನಮ್ಮ ಏನು ಕುತ್ತಿಗೆ ಮೂಳೆಗಳಿದೆ ಅದು ಸೌತದಿಂದ ಸರ್ವೈಕಲ್ ಸ್ಪಾಂಡುಲೋಸಿಸ್ ಅಥವಾ ಕುತ್ತಿಗೆ ನೋವು ಅನ್ನೋದು ಈ ನಡುವೆ ಹೆಚ್ಚಿಗೆ ಡಿಸೀಸ್ ಆಗಿ ಕಾಣ್ಕೊಂಡು ಬರ್ತಾ ಇದೆ. ಸೊ ಮೊದಲನೆಯದಾಗಿ ಕುತ್ತಿಗೆ ನೋವು ಯಾರಿಗೆ ಹೆಚ್ಚಿಗೆ ಬರುತ್ತೆ ಅಂತ ನೋಡೋಣ. ಯಾರಿಗೆ ಮೊದಲನೆಯದಾಗಿ ಹೆರಿಡಿಟ್ರಿ ಅಂಶ ಇದೆ, ಅಂದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೆನ್ನು ನೋವು, ಕುತ್ತಿಗೆ ನೋವು ಅಥವಾ ಸ್ಪಾಂಡುಲೋಸಿಸು ಅಂತ ಯಾವುದಾದ್ರೂ ರೋಗದಿಂದ ಬಳಲ್ತಾ ಇದ್ದರೆ ಅಂಥವರಲ್ಲಿ ಹೆಚ್ಚಿಗೆ ಕಂಡ್ಕೊಂಡು ಬರುತ್ತೆ. ಯಾರಲ್ಲಿ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ, ತುಂಬ ಹೆಚ್ಚಿಗೆ ನಾವು ಕಂಪ್ಯೂಟರಲ್ಲಿ ಈ ರೀತಿ ಬಗ್ಗಿ ಕೆಲಸ ಮಾಡುವಂಥದ್ದು, ನಾವು ಮಧ್ಯ ಬ್ರೇಕೇ ತೊಗೊಳ್ದೇ ಇರೋದು, ಅಥವಾ ನಮ್ಮ ಮಸಲ್ಸ್ ವೀಕ್ ಆಗಿರುವಂಥದ್ದು, ಇದರ ಜೊತೆಗೆ ನಾವು ಹೆಚ್ಚೆಚ್ಚಿಗೆ ಫೋನ್ ಯೂಸ್ ಮಾಡುವಂಥದ್ದು, ಇದರ ಜೊತೆಗೆ ಏಜು 40 ಇಯರ್ಸ್ ಆದಮೇಲೆ ಅವರು ಹೆಚ್ಚಿಗೆ ಆರೈಕೆ ಅಥವಾ ಕೇರ್ ಮಾಡಿಲ್ಲ ಅಂದರೆ, ಅವರ ಬೋನ್ ಮತ್ತು ಜಾಯಿಂಟ್ಸನ್ನು ಸ್ಟ್ರೆಂಥನ್ ಮಾಡ್ಕೊಂಡಿಲ್ಲ ಅಂದರೆ ಅಂಥವರಲ್ಲಿ, ಯಾರಲ್ಲಿ ಕಾನ್ಸ್ಟಿಪೇಷನ್ನ ಸಮಸ್ಯೆ ಇದೆ ಅಂಥವರಲ್ಲಿ, ಹೀಗೆ ಮತ್ತು ನಾವು ಆಕ್ಯುಪೇಷನಲ್ ಇಂಜುರಿ ಅಂತ ಹೇಳ್ತೀವಿ, ಯಾರು ತುಂಬ ಮ್ಯಾನ್ಯುವಲ್ ವರ್ಕು, ತುಂಬ ಭಾರವನ್ನು ಎತ್ತಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ತುಂಬ ವೈಬ್ರೇಷನ್ಸ್ ಇರುವಂಥ ಕೆಲವು ಜಾಬ್ಗಳಲ್ಲಿ ಮಾಡುವಂಥಲ್ಲಿ, ಈ ರೀತಿ ಅನೇಕ ಜನರಲ್ಲಿ ಈ ಕುತ್ತಿಗೆ ನೋವು ಹೆಚ್ಚಾಗಿ ಕಂಡ್ಕೊಂಡು ಬರ್ತಾ ಇದೆ. ಎಷ್ಟೊಂದು ಜನಕ್ಕೆ ಕುತ್ತಿಗೆ ನೋವು ಒಂದು ಮೇನ್ ಸಿಂಪ್ಟಮ್ ಆಗಿ ಇರೋದೇ ಇಲ್ಲ. ಕೆಲವರನ್ನ ನೀವು ನೋಡಿರ್ಬೋದು, ಕುತ್ತಿಗೆಗೆ ಒಂದು ಬೆಲ್ಟ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಬಹಳಷ್ಟು ಜನಕ್ಕೆ ಕುತ್ತಿಗೆ ನೋವು ಮೇನ್ ಸಿಂಪ್ಟಮ್ ಆಗಿರಲ್ಲ. ಅವ್ರು ಬಂದಾಗ ನಮ್ಮ ಹತ್ರ ನನಗೆ ಡಾಕ್ಟ್ರ್ ತುಂಬ ತಲೆನೋವು ಬರ್ತಾ ಇದೆ ಮತ್ತು ರೈಟ್ ಆರ್ಮು ಅಥವಾ ಲೆಫ್ಟ್ ಆರ್ಮು ತುಂಬ ನಮ್ನೆಸ್ ಇದೆ ಅಥವಾ ಹೆವಿನೆಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಸರ್ವೈಕಲ್ ಸ್ಪಾಂಡುಲೋಸಿಸ್ನಲ್ಲಿ ಹೇಗೆ ಬರುತ್ತೆ ಸಿಂಪ್ಟಮ್ಸು ಅಂದರೆ, ಅವರಲ್ಲಿ ಕೈಗಳು ಟಿಪ್ಸ್ ಇರಬಹುದು ಅಥವಾ ಕೈ ಇರ್ಬೋದು, ಅದು ನಮ್ನೆಸ್ ಆಗಿ ಕಾಣ್ಕೊಂಡು ಬರುತ್ತೆ. ಸೊ ಕೈ ಭಾರ ಆಗಿರುವಂತಹ ಫೀಲಿಂಗು ಅಥವಾ ಕೈ ಜುಮ್ ಅನ್ನೋ ಒಂದು ಫೀಲಿಂಗ್ ಇರುವಂಥದ್ದು, ಇದರ ಜೊತೆಗೆ ಒಂದು ಪುಲ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ, ನೋವಿಲ್ಲದೆ ಇರ್ಬೋದು, ಒಂದು ಕೈಂಡ್ ಆಫ್ ಪುಲ್ಲಿಂಗ್ ಸೆನ್ಸೇಷನ್ ಕೈಯಲ್ಲಿ ಬರುವಂಥದ್ದು. ಇದರ ಜೊತೆಗೆ ಅವರಿಗೆ ಅರ್ಧ ಭಾಗ ಅಥವಾ ಪೂರ್ತಿ ತಲೆಯ ಹಿಂಭಾಗದಲ್ಲಿ ತಲೆ ನೋವು ಬರುವಂಥದ್ದು, ಈ ಸಿಂಪ್ಟಮ್ಸ್ಗಳು ಸಹಿತ ಕಂಡ್ಕೊಂಡು ಬರುತ್ತೆ. ಜೊತೆಗೆ ಕುತ್ತಿಗೆ ನೋವು ಇರುವಂಥದ್ದು, ನಾನು ಹೇಳ್ದಂಗೆ ಮೇನ್ ಸಿಂಪ್ಟಮ್ಸ್ ಕುತ್ತಿಗೆ ನೋವು ಇಲ್ಲದೆ ಇರಬಹುದು, ಬಟ್ ಕೈ ನಮ್ನೆಸ್ಸು, ಕೈ ಪೇನು, ಕೈ ಎಳೆತ, ಕುತ್ತಿಗೆ ನೋವು, ತಲೆನೋವು ಇದೆಲ್ಲದೂ ಸಿಂಪ್ಟಮ್ಸ್ ಆಗಿ ಕಂಡ್ಕೊಂಡು ಬರುತ್ತೆ. ಸರ್ವೈಕಲ್ ಸ್ಪಾಂಡುಲೋಸಿಸ್ನಿಂದ ಬಳಲ್ತಾ ಇರೋರು ಬಹಳಷ್ಟು ಟ್ರೀಟ್ಮೆಂಟ್ಗಳನ್ನು ತೊಗೊಂಡಿರ್ತಾರೆ. ಯಾಕಂದರೆ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತಾರೆ, ಕುತ್ತಿಗೆಗೆ ಬೆಲ್ಟ್ ಹಾಕ್ಕೊಂಡಿರ್ತಾರೆ, ಬಟ್ ಏನೇ ಮಾಡಿದ್ರೂ ಅವ್ರಿಗೆ ನೋವು ಕಡಿಮೆ ಆಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಯುರ್ವೇದದಲ್ಲಿ ಸರ್ವೈಕಲ್ ಸ್ಪಾಂಡುಲೋಸಿಸ್ಗೆ ಬಹಳ ಉತ್ತಮವಾಗಿರುವಂತಹ ಟ್ರೀಟ್ಮೆಂಟ್ ಇದೆ. ಮೊದಲನೆಯದಾಗಿ ಸರ್ವೈಕಲ್ ಸ್ಪಾಂಡುಲೋಸಿಸು ಯಾವ್ಯಾವ ರೀಸನಿಂದ ಬರಬಹುದು ಅಂತ ನೋಡೋಣ. ಮೊದಲನೆಯದಾಗಿ ನಾನು ಹೇಳ್ದಂಗೆ ಹರ್ನಿಯೇಷನ್ ಡಿಸ್ಕಿಂದ, ಅಂದರೆ ನಮ್ಮ ದೇಹದಲ್ಲಿ ಎಸ್ಪೆಷಲಿ ಬೆನ್ನಲ್ಲಿ 24 ಕಶೇರುಕಗಳು, ಅಂದರೆ 24 ಬ್ಯಾಕ್ ಬೋನ್ಸ್ ಏನಿರುತ್ತೆ ಅದು ಒಂದರ ಕೆಳಗಡೆ ಒಂದು ನೀಟಾಗಿ ಫಾರ್ಮ್ ಆಗಿರುತ್ತೆ. 2 ಬೋನ್ನ ಮಧ್ಯ ಒಂದು ಸಾಫ್ಟ್ ಜೆಲ್ಲಿ ಅಂತ ಒಂದು ಕಾರ್ಟಿಲೇಜ್ ಇರುತ್ತೆ. ಸೊ ಒಂದಷ್ಟು ಏಜ್ ಆಗ್ತಾ ನಾವು ಹೆಚ್ಚೆಚ್ಚಿಗೆ ಬೋನ್ಗಳ ನಾವು ಕುತ್ತಿಗೆಯನ್ನು ಯೂಸ್ ಮಾಡಿದ್ರೆ ಅಥವಾ ರಾಂಗ್ ಪೋಸ್ಚರಲ್ಲಿ ಒಂದೇ ರೀತಿ ಇದ್ದರೆ, ಸ್ಟ್ರೆಂಥನ್ ಮಾಡ್ಕೊಂಡಿಲ್ಲ ಅಂದರೆ, ಆವಾಗ ನಮ್ಮ 2 ಬೋನ್ಗಳ ಮಧ್ಯ ಏನು ಸಾಫ್ಟ್ ಕುಷನ್ ಅಂತ ಕಾರ್ಟಿಲೇಜ್ ಇದೆ ಅದು ಸವಿತಾ ಬರುತ್ತೆ. ಇದನ್ನೇ ನಾವು ಮೂಳೆ ಸವಿತ ಅಂತ ಹೇಳ್ತೀವಿ. ಇದು ಕಾಲಲ್ಲಿ ಆದಾಗ ಮಂಡಿ ಸವೆತ ಅಂತ ಹೇಳ್ತೀವಿ. ಇದೇ ರೀತಿ ಕುತ್ತಿಗೆನಲ್ಲೂ ಸಹಿತ ಈ ರೀತಿ ಮೂಳೆ ಸವೆತ ಉಂಟಾಗೋ ಚಾನ್ಸಸ್ ಇರುತ್ತೆ. ಯಾರಿಗೆ ಈ ರೀತಿ ಸ್ವಲ್ಪ ಏಜ್ ನಂತರ ಆಗಿರುತ್ತೆ ಅಂಥವರಲ್ಲಿ ಮೂಳೆ ಸವಿತ ಅಥವಾ ಸ್ಪಾಂಡುಲೋಸಿಸ್ ಆಗಿರುತ್ತೆ. ಕೆಲವರಲ್ಲಿ ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೀವಿ, ಅಂದರೆ ಆ ಡಿಸ್ಕ್ ಏನಿರುತ್ತೆ ಅದು ಸ್ವಲ್ಪ ಮುಂದೆ ಬಂದು ಡಿಸ್ಕ್ ಹರ್ನಿಯೇಷನ್ ಈ ರೀತಿ ಆಗಿರುವಂಥದ್ದು. ಮತ್ತು ಸ್ಪರ್ ಅಥವಾ ಮೂಳೆ ಹೆಚ್ಚಿಗೆ ಊದ್ಕೊಂಡಿರುವಂಥದ್ದು, 2 ಮೂಳೆ ಮಧ್ಯೆ ಕಂಪ್ರೆಷನ್ ಆಗಿರುವಂಥದ್ದು. ಕಂಪ್ರೆಷನ್ ಆದರೆ ನಿಮ್ಮ ನರ್ವ್ ಏನು ಅಲ್ಲಿಂದ ಹೊರಗಡೆ ಬರುತ್ತೆ, ಆ ನರ್ವು ಕಂಪ್ರೆಸ್ ಆಗಿ ನಿಮಗೆ ನಮ್ನೆಸ್ ಬರುವಂಥದ್ದು. ಇದರ ಜೊತೆಗೆ ತುಂಬ ಓವರ್ ಯೂಸ್ ಆಫ್ ಜಾಯಿಂಟ್ಸ್ ಮಾಡಿ ಕುತ್ತಿಗೆ ಮತ್ತು ಮಸಲ್ಸ್ ವೀಕ್ ಆಗಿರುವಂಥದ್ದು, ಇದೆಲ್ಲ ಜನರಿಗೂ ಸಹಿತ ಕುತ್ತಿಗೆ ನೋವು ಅಥವಾ ಸರ್ವೈಕಲ್ ಸ್ಪಾಂಡುಲೋಸಿಸ್ ಕಾಮನ್ ಆಗಿ ಕಂಡ್ಕೊಂಡು ಬರುತ್ತೆ. ಇದಲ್ಲದೆ ಮೇಯ್ನಾಗಿ ಯಾರಿಗೆ ಈ ರೀತಿ ಕುತ್ತಿಗೆ ನೋವು ಪದೇ ಪದೇ ಬರ್ತಾ ಇದೆ ಅಂಥವರು ರೆಗ್ಯುಲರ್ ಆಗಿ ಎಕ್ಸಸೈಸನ್ನು ಮಾಡಿದ್ರೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಕುತ್ತಿಗೆ ನೋವನ್ನು ಕಡಿಮೆ ಮಾಡ್ಕೋಬೋದು. ಸೊ ನಾನು ಹೇಳ್ದಂಗೆ ಸ್ಟೇಜ್ 1ನಲ್ಲಿ ಅವರಿಗೆ ಜಸ್ಟ್ ಒಂದು ಸಿಂಪ್ಟಮು ಬರೀ ಕೈ ನಮ್ನೆಸ್ ಆಗಿರ್ಬೋದು ಅಥವಾ ತಲೆನೋವು ಬಂದಿರಬಹುದು.
ಸ್ಟೇಜ್ 2ನಲ್ಲಿ ಬಹಳಷ್ಟು ಜನ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವರಿಗೆ ನಡೆಯೋಕ್ಕೆ ಸಹಿತ ಆಗೋದಿಲ್ಲ, ಎದ್ದು ಓಡಾಡೋಕ್ಕಾಗೋದಿಲ್ಲ, ಅಥವಾ ನಾರ್ಮಲ್ ಆ್ಯಕ್ಟಿವಿಟಿ ಯಾವುದೇ ಮಾಡೋಕ್ಕಾಗಲ್ಲ. ಒಂದು ಕೂದಲು ಕಟ್ಕೊಳ್ಳೋಕ್ಕಾಗಲಿ ಅಥವಾ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಏನು ನಾರ್ಮಲ್ ಇದೆ ಅದು ಮಾಡೋಕ್ಕಾಗಲ್ಲ, ಅಷ್ಟು ಜಾಸ್ತಿ ಕುತ್ತಿಗೆ ನೋವಿರುತ್ತೆ. ಆ ಕುತ್ತಿಗೆ ನೋವಿಂದ ರಾತ್ರಿ ನಿದ್ದೆಯನ್ನು ಸಹಿತ ಅವರು ಮಾಡೋಕ್ಕಾಗೋದಿಲ್ಲ, ಯಾವ ರೀತಿ ದಿಂಬಳಿಸ್ಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಅನೇಕ ಸಮಸ್ಯೆಗಳು ಸ್ಟೇಜ್ 2ನಲ್ಲಿ ಉಂಟಾಗುತ್ತೆ. ಹಾಗಾಗಿ ಸ್ಟೇಜ್ 2 ಯಾರಿಗೆ ಇಂಟೆನ್ಸ್ ಕುತ್ತಿಗೆ ನೋವು ಉಂಟಾಗ್ತಾ ಇದೆ ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ ಅಂಥವರಲ್ಲಿ ಕೈ ಭಾರ ಆಗುವಂಥದ್ದು, ಕೈ ಎತ್ತಲು ಕಷ್ಟ ಆಗುವಂಥದ್ದು, ಜೊತೆಗೆ ತುಂಬ ನೋವು ಬರುವಂಥದ್ದು, ಈವನ್ ಮೈನರ್ ಕುತ್ತಿಗೆ ಮೂಮೆಂಟ್ಸನ್ನು ಮಾಡುವಂಥದ್ದು ತುಂಬ ಕಷ್ಟ ಆಗುವಂಥದ್ದು, ನಿದ್ದೆ ಬರದೇ ಇರುವಂಥದ್ದು, ಜೊತೆಗೆ ಕೆಲವರಿಗೆ ಫೇಶಿಯಲ್ ಮಸಲ್ಸು ತುಂಬ ಪೇಯ್ನ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಇದೆಲ್ಲದೂ ನಿಮಗೆ ಗ್ರೇಡ್ 2ನಲ್ಲಿ ಕಂಡುಕೊಂಡು ಬರುತ್ತೆ. ಹಾಗಾದರೆ ಇದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಮತ್ತು ಶತಾಯು ಆಯುರ್ವೇದನಲ್ಲಿ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಗ್ರೇಡ್ 1ನಲ್ಲಿ ಅಂದರೆ ನಿಮಗೆ ಇನಿಷಿಯಲಿ ಕುತ್ತಿಗೆ ನೋವಿದ್ದರೆ ನೀವು ಕರೆಕ್ಟಾಗಿ ಒಂದಷ್ಟು ಯೋಗ ಎಕ್ಸಸೈಸಸನ್ನು ನಿಮ್ಮ ಕೆಲಸದ ಮಧ್ಯ 1 ಅವರಲ್ಲಿ ಬ್ರೇಕ್ ತೊಗೊಂಡು ನೀವು ಕರೆಕ್ಟಾಗಿ ಎಕ್ಸಸೈಸಸನ್ನು ಮಾಡ್ತಾ ಬರಬೇಕು. ಇದರ ಜೊತೆಗೆ ಐಸ್ ಪ್ಯಾಕನ್ನು ಯೂಸ್ ಮಾಡ್ತಾ ಬರ್ಬೋದು. ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಿದೆ, ಗುಗ್ಗುಲು ಕಲ್ಪಗಳಿದೆ, ಪೇಯ್ನು ಕಡಿಮೆ ಆಗೋ ರೀತಿ ಔಷಧಿಗಳಿದೆ, ಮತ್ತು ನಾನು ಮುಂಚೆನೇ ಹೇಳ್ದಂಗೆ ಆ ಬೋನ್ ಮಧ್ಯ ಏನು ಸ್ಪೇಸಿಂಗ್ ಕಡಿಮೆ ಆಗಿ ಡ್ರೈನೆಸ್ ಆಗಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋ ರೀತಿ ಆಯುರ್ವೇದದಲ್ಲಿ ಔಷಧಿಗಳಿದೆ. ಸೊ ಕರೆಕ್ಟಾಗಿ ನೀವು ಡಾಕ್ಟ್ರನ್ನ ಮೀಟ್ ಮಾಡಿ ಎಕ್ಸಾಮಿನೇಷನ್ ಆದಮೇಲೆ ಯಾವ ರೀತಿ ಸ್ಟೇಜಸ್ಸಲ್ಲಿದೆ ಅಂತ ನೋಡಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬಹಳ ಬೇಗ ಕಡಿಮೆ ಮಾಡ್ಕೋಬಹುದು. ಬಟ್ ಯಾರಿಗೆ ತುಂಬ ಇಂಟೆನ್ಸ್ ಕುತ್ತಿಗೆ ನೋವಿದೆ, ಅವರಿಗೆ 3-4 ವರ್ಷದಿಂದ ಈ ರೀತಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ, ತುಂಬ ಕುತ್ತಿಗೆ ನೋವಿದೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗ್ತಾನೇ ಇಲ್ಲ ಅಂಥವರು ಸ್ಟೇಜ್ 2ನಲ್ಲಿರೋರು ನಿಜವಾಗ್ಲಿಯೂ ಪಂಚಕರ್ಮ ಚಿಕಿತ್ಸೆಯನ್ನು ತೊಗೊಂಡ್ರೆ ತುಂಬ ಫಾಸ್ಟಾಗಿ ಅವರಿಗೆ ರಿಲೀಫ್ ಇರುತ್ತೆ. ನಮ್ಮ ಹತ್ರ ಒಬ್ಬರು ಬಂದಿರೋ ಪೇಷಂಟು ಸುಮಾರು 3-4 ವರ್ಷದಿಂದ ಕುತ್ತಿಗೆ ನೋವಿಂದ ಬಳಲ್ತಾ ಇದ್ರು. ಅವರಿಗೆ ವಿದಿನ್ 15 ಡೇಸಲ್ಲಿ ಬಹಳ ರಿಲೀಫ್ ಇತ್ತು, ಕಂಪ್ಲೀಟ್ ಕುತ್ತಿಗೆ ನೋವು ಕಡಿಮೆ ಆಗಿ ಅವರು ನಾರ್ಮಲ್ ಆ್ಯಕ್ಟಿವಿಟಿಯನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಸೊ ಹೇಗೆ ಇಷ್ಟು ಕ್ವಿಕ್ಕಾಗಿ ನಾವು ಆ ಪ್ರಾಬ್ಲಮನ್ನು ಕಡಿಮೆ ಮಾಡಬಹುದು ಅಂದರೆ ನಾನು ಹೇಳ್ದಂಗೆ 2 ಜಾಯಿಂಟ್ ಮಧ್ಯೆ ಏನು ಡ್ರೈನೆಸ್ ಉಂಟಾಗಿರುತ್ತೆ ದಟ್ ಈಸ್ ಅ ರೂಟ್ ಕಾಸಟಿವ್ ಫ್ಯಾಕ್ಟರ್ ಫಾರ್ ಸರ್ವೈಕಲ್ ಸ್ಪಾಂಡಿಲೋಸಿಸ್ಸು. ಅದನ್ನು ಕಡಿಮೆ ಮಾಡೋಕ್ಕೆ ಅಥವಾ ಅದನ್ನು ಅರೆಸ್ಟ್ ಮಾಡೋಕ್ಕೆ, ಫರ್ದರ್ ಡ್ಯಾಮೇಜ್ ಆಗದೆ ಇರೋಂಗೆ ಮಾಡೋಕ್ಕೆ ನಾವು ಆಯುರ್ವೇದದಲ್ಲಿ ಒಂದು ಪಂಚಕರ್ಮ ಚಿಕಿತ್ಸೆ ನಸ್ಯವನ್ನು ಮಾಡ್ತಾ ಬರ್ತೀವಿ. ಇದರ ಜೊತೆಗೆ ಕುತ್ತಿಗೆಗೇನೆ ಸ್ಪೆಷಲ್ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ನಾವು ಕುತ್ತಿಗೆಯ ಭಾಗದಲ್ಲಿ ಏನಿದೆ ಅಲ್ಲಿ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟನ್ನು ಮಾಡ್ತಾ ಬರ್ತೀವಿ. ಆ ಬಸ್ತಿಯನ್ನು ಮಾಡೋದ್ರಿಂದ ಕುತ್ತಿಗೆಯ ಆ ಜಾಗದಲ್ಲಿ ಎಸ್ಪೆಷಲಿ C7, C6, C7 ಮಧ್ಯೆ ಅವರಿಗೆ ಏನು ಡ್ರೈನೆಸ್ ಇದೆ ಅಂತಹ ಜಾಗದಲ್ಲಿ ಬಸ್ತಿಯನ್ನು ಮಾಡೋದ್ರಿಂದ ಅವರಿಗೆ ಪೇನನ್ನು ಕಡಿಮೆ ಮಾಡ್ತಾ ಬರಬಹುದು. ಮತ್ತು ಆಯುರ್ವೇದದಲ್ಲಿ ಬಹಳಷ್ಟು ಸ್ವೇದ ಅಥವಾ ಸ್ಟೀಮ್ ಮೆಥಡ್ಸ್ ಇದೆ, ಅದರಲ್ಲೂ ಪೇನ್ ಕಡಿಮೆ ಮಾಡೋ ರೀತಿ ಬಹಳ ಒಂದು 7-8 ಗಿಡಮೂಲಿಕೆಗಳಿಂದ ಒಂದು ಪೋಟಲಿಯನ್ನು ಮಾಡಿ ನಾವು ಸ್ಟೀಮನ್ನು ಮಾಡಿ ಅವರಿಗೆ ಆ ಜಾಗವನ್ನು ಇನ್ಫ್ಲಮೇಷನ್ ಏನಾಗಿರುತ್ತೆ ಮತ್ತು ಸ್ಟಿಫ್ನೆಸ್ ಏನಾಗಿರುತ್ತೆ ಅದನ್ನು ಇಮಿಡಿಯೇಟ್ಲಿ ಕಡಿಮೆ ಮಾಡೋಕ್ಕೆ ಒಂದು 7 ದಿನ ಈ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಈ ನಸ್ಯ, ಕುತ್ತಿಗೆಗೆ ಬಸ್ತಿ ಮತ್ತು ಸ್ಟೀಮಿಂಗು ಇದು 3 ಕಾಂಬಿನೇಷನ್ ಆಗಿ ಯಾವಾಗ ಟ್ರೀಟ್ಮೆಂಟ್ ತೊಗೊಳ್ತೀವಿ ವಿದಿನ್ 7 ಡೇಸು ಅವರಿಗೆ ಕುತ್ತಿಗೆ ನೋವು ಕಡಿಮೆ ಆಗಿ ತುಂಬ ಫ್ರೀಯಾಗಿ ಫೀಲ್ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಮತ್ತು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದಾಗ ಒಂದು ಸ್ಪೆಷಲ್ ಆಗಿ ಅದಕ್ಕೆ ಇರುವಂತಹ ಒಂದು ದಿಮ್ ಬರುತ್ತೆ. ಸೊ ಆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರೋರು ಆ ರೀತಿಯಾಗಿರುವಂತಹ ದಿಮ್ಮನ್ನು ಬಳಸೋದ್ರಿಂದ ಮುಂದೆ ಫರ್ದರ್ ಡ್ಯಾಮೇಜ್ ಆಗದೆ ಇರೋ ರೀತಿ ಅವರು ಇದು ಮಾಡ್ಕೋಬೇಕು. ಮತ್ತು ಇನ್ನೊಂದು ಅಂಶ ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ಸು ಇರೋರು ಅವರಿಗೆ ಬೆನ್ನು ಸಹಿತ ಈ ರೀತಿ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರು ಕಾನ್ಸ್ಟಿಪೇಷನ್ ಆಗದೆ ಇರೋ ರೀತಿ ಹೆಚ್ಚೆಚ್ಚಿಗೆ ಫೈಬರ್ ಇರುವಂತಹ ಫುಡ್ಡು, ಊಟದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತ ಹೇಳ್ತೀವಿ, ಹೊರಗಡೆ ಫುಡ್ಡನ್ನು ಕಡಿಮೆ ಮಾಡಿ ಆಹಾರದಲ್ಲಿ ಶುಂಠಿ ಮತ್ತು ಅರಿಶಿಣ ಈ ರೀತಿ ಜಾಸ್ತಿ ಇರುವಂತಹ ಫುಡ್ಡನ್ನು ಸೇವನೆ ಮಾಡ್ತಾ ಬರಬೇಕು. ಇದರ ಜೊತೆಗೆ ಅತಿ ಇಂಪಾರ್ಟೆಂಟ್ ಅಂದರೆ ಅವರು ಎಕ್ಸಸೈಸನ್ನು ಮಾಡಲೇಬೇಕು. ಅದು ಸಿಂಪಲ್ ಯೋಗ ಎಕ್ಸಸೈಸಸ್ ಇರಬಹುದು ಅಥವಾ ಸ್ವಲ್ಪ ಸ್ಟ್ರೆಚಿಂಗ್ ಮಾಡುವಂಥದ್ದು ಇರಬಹುದು. ಜೊತೆ ಅವರ ಆರ್ಮ್ ಮತ್ತು ನೆಕ್ಕನ್ನು ಎಕ್ಸಸೈಸ್ ಮಾಡೋದ್ರಿಂದ, ಸ್ಪೈನನ್ನು ಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ತುಂಬ ಸುಲಭವಾಗಿ ಅವರು ಮತ್ತೆ ಈ ರೀತಿ ಕುತ್ತಿಗೆ ನೋವು ಬರದೇ ಇರೋ ರೀತಿ ತಡೆಗಟ್ಟಬಹುದು. ಕುತ್ತಿಗೆ ನೋವು ಬಂದ ತಕ್ಷಣ ಬಹಳಷ್ಟು ಜನ ನೆಕ್ಗೆ ಒಂದು ಬ್ಯಾಂಡೇಜನ್ನು ಹಾಕ್ಕೊಂಡಿರೋದು ನೀವು ನೋಡಿರ್ತೀರ, ಅಥವಾ ನೆಕ್ಗೆ ಇದನ್ನು ಹಾಕ್ಕೊಂಡು ಓಡಾಡೋದನ್ನು ನೋಡಿರ್ತೀರ. ನೀವು
ಎಕ್ಸಸೈಸನ್ನು ಮಾಡಿದಾಗ ನಿಮ್ಮ ಆಟೋಮ್ಯಾಟಿಕಲಿ ನ್ಯಾಚುರಲಿ ನಿಮ್ಮ ಸ್ಟ್ರೆಂತು ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಪದೇ ಪದೇ ನೆಕ್ ಬೆಲ್ಟ್ ಹಾಕೊಳ್ಳೋ ನೆಸೆಸಿಟಿ ಇರಲ್ಲ. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ ಆಯುರ್ವೇದದಲ್ಲಿ ನಾ ಹೇಳಿರೋ ಹಂಗೆ ಅನೇಕ ಗುಗ್ಗುಲು ಕಲ್ಪಗಳಿದೆ. ಜಾಯಿಂಟ್ ಸ್ಮೂದನಿಂಗ್ ಮಾಡೋಕ್ಕೆ ಎಷ್ಟೊಂದು ಔಷಧಿಗಳಿದೆ. ಬಹಳಷ್ಟು ಆಯುರ್ವೇದ ಆಯಿಲ್ಗಳಿದೆ. ಮಹಾನಾರಾಯಣ ತೈಲ ಇರ್ಬೋದು, ಪಿಂಡ ತೈಲ ಇರ್ಬೋದು, ಈ ರೀತಿ ಬಹಳಷ್ಟು ಆಯಿಲ್ಗಳು, ಪ್ರಸಾರಣ್ಯಾದಿ ತೈಲ ಅಂತ ಹೇಳ್ತೀವಿ. ಇದೆಲ್ಲ ನೆಕ್ಕಿಗೆ ಬಹಳ ಹೆಲ್ಪ್ ಮಾಡುವಂಥದ್ದು. ಇದನ್ನು ಬಳಸಿ ನಾವು ಟ್ರೀಟ್ಮೆಂಟನ್ನು ತಗೊಳ್ಳೋದ್ರಿಂದ ಕುತ್ತಿಗೆ ನೋವನ್ನು ಸುಲಭವಾಗಿ 15ರಿಂದ 1 ತಿಂಗಳ ಒಳಗಡೆ ನಾವು ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಎಷ್ಟೊಂದು ಜನಕ್ಕೆ ಸರ್ಜರಿ ಬೇಕು ಅಂತ ಹೇಳಿರೋರು ಸಹಿತ ಸರ್ಜರಿಯನ್ನು ಅವಾಯ್ಡ್ ಮಾಡಿ ಆಯುರ್ವೇದ ಚಿಕಿತ್ಸೆಯನ್ನು ತೊಗೊಂಡಿರೋದು ಸಹಿತ ನಮ್ಮಲ್ಲಿ ಇದೆ. ಸೊ ಯಾರಿಗೆ ಈ ರೀತಿ ಕುತ್ತಿಗೆ ನೋವಿದೆ ಅವರು ಸುಲಭವಾಗಿ ನಾನು ಹೇಳ್ದಂಗೆ ಆಯುರ್ವೇದ ಚಿಕಿತ್ಸೆ ಇಲ್ಲದ್ರೆ ಆಯುರ್ವೇದ ಮೆಡಿಸಿನ್ನು, ಎಕ್ಸಸೈಸು, ಮೆಡಿಸಿನಿಂದಾನೆ ಈ ಕುತ್ತಿಗೆ ನೋವನ್ನು ಕಡಿಮೆ ಮಾಡ್ಕೋಬಹುದು. Hi, I'm Dr. Kusuma. I'm a dentist by profession, and I was suffering with chronic spondylitis since 8 years, and I came in with severe pain to Shatayu Ayurveda retreat. Doctors helped me here to heal, and I opted for a stay for a couple of weeks, and I could see the result only in few days, and I'm so happy with the staff here, and the doctors are really brilliant, especially Dr. Lachita. She's so experienced. Her treatment plan is so good, and the ambience is so good here. I'm loving it, and the staff are always on their toes to help us all the time. I feel healed. This place heals us holistically from mind, from body. So I love Shatayu. Thank you, Shatayu. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.